ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾರೆ ನಮ್ಮ ಮನೆಯಿಂದ. ಬೆಳಗ್ಗೆ ಎದ್ದು ಜೋಶಲ್ಲಿ ಇದ್ದೀನಿ ಗೈಸ್. ಸೇಮ್ ರೂಟೀನ್ನ ಫಾಲೋ ಮಾಡೋಣ ಅಂತ ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ತುಂಬ ದಿನಗಳಿಂದ ಮಾರ್ನಿಂಗ್ ಮೋಟಿವೇಶನ್ ಕೊಡೋಕ್ಕೆ ಶುರು ಹಚ್ಕೊಂಡಿದ್ದೀನಿ. ಸೊ ಅದು ನನಗೆ ಇಷ್ಟ ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಒಂದೊಂದು ವರ್ಡ್ಸ್ಗಳು ಹೇಳ್ತಾ ಇದ್ರೆ ನಾನು ತಿಳ್ಕೊಂಡಿರೋದನ್ನ ನಿಮಗೆಲ್ಲ ತಿಳಿಸ್ಬೇಕು ಅನ್ನೋದಷ್ಟೇ. ಇವತ್ತಿನ ಮೋಟಿವೇಶನ್ ಬಂದು ಯೂತ್ ಬಾಯ್ಸ್ಗೆ ಹಾಗೂ ಮಿಡಲ್ ಕ್ಲಾಸ್ ಬಾಯ್ಸ್ಗೆ. ಸೊ ಇಷ್ಟೊಂದು ಜನ ಅನ್ಕೊತಾ ಇರ್ತೀರಾ ನಾವಿನ್ನೂ ಸೆಟ್ಲ್ ಆಗಿಲ್ಲ, 30 ವರ್ಷಕ್ಕೆ ಸೆಟ್ಲ್ ಆಗಬೇಕು ಅಂದರೆ ಅವ್ರ ಅಪ್ಪ ಅಮ್ಮ ಮಡಗಿರಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಗೈಸ್. ಇವಾಗಿನ ಕಾಲದಲ್ಲಿ ಅವ್ರ ಅಪ್ದಿರು ಮಡಗಿಲ್ಲ ಅಂದರೆ ಸೆಟ್ಲ್ ಆಗೋದು ಅಷ್ಟು ಸುಲಭ ಅಲ್ಲ, ಹೇಳ್ದೆ ಸುಲಭ ಅಲ್ಲ. ಆ್ಯಂಡ್ ಇವಾಗ ಹಿಂಗೆ ಅಂತ ಹೇಳಿದ್ರೆ ಈ ಜನ್ರೇಷನಲ್ಲಿ ಕಷ್ಟಪಟ್ಟು ದುಡ್ಡು ತಿಂತಾರಲ್ಲ ಅವ್ರಿಗೆ ಬೆಲೆನೇ ಇರಲ್ಲ. ಯಾಕಂತ ಹೇಳಿದ್ರೆ ನೀವು ಎಲ್ಲೇ ಹೋದ್ರು, IT ಕಂಪ್ನಿಗೆ ಹೋದ್ರು, ಎಲ್ಲೇ ಹೋದ್ರು 3 ಲಕ್ಷ 4 ಲಕ್ಷ 5 ಲಕ್ಷ 10 ಲಕ್ಷ ಪ್ಯಾಕೇಜು. ಇಂಜಿನಿಯರಿಂಗು ಡಿಗ್ರಿ ಮುಗಿಸೋ ಅಷ್ಟರಲ್ಲಿ 20 21 ವರ್ಷ 22 ವರ್ಷ ಆಗ್ಬಿಟ್ಟಿರುತ್ತೆ. ಇನ್ನು ಅಲ್ಲಿಂದ ಕೆಲಸ ಹುಡ್ಕೊಂಡು ಎಲ್ಲ ಮಾಡ್ಕೊಂಬರೋ ಅಷ್ಟರಲ್ಲಿ 30 ವರ್ಷಕ್ಕೆ ಸೆಟ್ಲ್ ಆಗೋಕ್ಕಾಗತ್ತಾ ಗೈಸ್? ಏನು ಇಲ್ಲದೆ ಸೆಟ್ಲ್ ಆಗೋದು ಸಾಧ್ಯನೇ ಇಲ್ಲ. ಆ್ಯಂಡ್ ರಿಲೇಷನ್ಶಿಪ್ಪಿಗೆ ಬಂತು ಅಂತ ಹೇಳಿದ್ರೆ ನನಗೇನಂದರೆ ಎಷ್ಟೊಂದು ಜನ ಸಿಂಗಲ್ ಆಗಿದ್ದೀವಿ ಹಂಗೆ ಹಿಂಗೆ ಅನ್ನೋದ್ರ ಬದಲು ನನ್ನ ಪರ್ಟಿಕ್ಯುಲರ್ ಇದು ಇವಾಗ ಓಡ್ತಾ ಇರೋ ಜನ್ರೇಷನ್ ಪ್ರಕಾರ ಸಿಂಗಲ್ ಆಗಿದ್ದು ಬಿಡೋದೇ ಬೆಸ್ಟು, ಮದುವೆ ಆಗಿ ಡಿವೋರ್ಸ್ ಆಗೋದು ವರ್ಸ್ಟು. ಸೊ ಇದು ನನ್ನ ಐಡಿಯಾ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವತ್ತೂ ಒಂದು ಹುಡುಗಿ, ನೀವು ಇಷ್ಟಪಡೋ ಹುಡುಗಿಗೆ ಅವ್ರ ತಲೆಯಲ್ಲಿ ನಾನು ರಿಲೇಷನ್ಶಿಪ್ ಇಲ್ಲದೆ ಬದುಕ್ತೀನಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೋ ಅಲ್ಲಿಗೆ ಮುಗೀತು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಯೂತ್ಸ್ಗೂ ಅಷ್ಟೇ, ಹುಡುಗಿರಿಂದ ಹೋಗೋದು ಬಿಟ್ಬಿಟ್ಟು ನಾವು ಹೋಗ್ತೀವಿ ಬಟ್ ಲವ್ ಗಿವ್ ಅನ್ನೋದೆಲ್ಲ ಬಿಟ್ಬಿಟ್ಟು ಫೋಕಸ್ ಮಾಡಿ, ದುಡ್ಡು ಮಾಡಿರಿ, ತಾನಾಗೆ ಹುಡ್ಕೊಂಬರುತ್ತೆ ನಿಮ್ಮ ಹತ್ರ ಜಿಗ್ 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 ಅಂತ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಮ್ಮ ಅಪ್ಪ ಅಮ್ಮ ಏನೇನೋ ಮಾಡಿ ನಿಂಗೆ ಇಂಥ ಕಾಚಾನೇ ಬೇಕು, ಇಂಥ ಬಟ್ಟೆನೇ ಬೇಕು ಅಂತ ಕೊಡಿಸ್ತಾರೆ ಅಂತ ಹೇಳಿದ್ರೆ ಚೆನ್ನಾಗಿರೋ ಹೆಣ್ಣು ನೋಡಲ್ವಾ? ಆಯಿತು, ಅವಾಗ ಅಟ್ಲೀಸ್ಟ್ ಅವ್ರು ಬೇರೆ ಹೆಂಗಾದ್ರೂ ನೋಡಲಿ, ನಮ್ಮ ಹಣೆ ಬರೋದಲ್ಲಿ ಏನು ಬರೋದಿರುತ್ತೆ ಅದೇ ಆಗೋದು. ಅದಂತೂ ನಿಜ, ಅದಕ್ಕೆ ಒಪ್ಕೊಂಬಿಡಿ. ಬರುತ್ತೆ ಎಲ್ಲ, ಅದಾಗದೇ ಬರುತ್ತೆ. ನೀವು ಯಾವುದ್ರಿಂದನೂ ಹೋಗ್ಬೇಡಿ. ನೀವು ಹೋಗ್ಬೇಕಾಗಿರೋದು ನಿಮ್ಮ ಗೋಲಿಂದೆ, ಹೋಲಿಂದೆ ಅಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಗಳಿಗೆ ಗೈಸ್. ಸೊ ಬನ್ನಿ ಇವಾಗ ಜಿಮ್ಗೆ ಹೋಗೋಣ. ಬರೀ ವರ್ಕೌಟ್ ನೋಡಿ ಗೈಸ್. ಬಾದಾಮಿ, ಮೊಟ್ಟೆ, ಒಂದು ಬಾಳೆಹಣ್ಣು ಇವತ್ತಿಂದ ಶುರು ಮಾಡ್ತಾ ಇರೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಶಿಲಜಿತ್ ನೋಡಿ, ಭೀಮಾ ಜ್ಯುವೆಲರ್ಸ್ ಅವರು ಫ್ರೀಯಾಗಿ ಛತ್ರಿ ಆಗ್ತಾ ಇದ್ದಾರೆ. ಕ್ರೇಜಿ ಪ್ರಮೋಷನ್, ಅದು ಫ್ರೀ ಆಗ ಸರ್? ಅದು ಒಳ್ಳೆ ಕೆಲಸ ಸರ್, ಒಳ್ಳೆ ಕೆಲಸ, ಒಳ್ಳೆ ಪ್ರಮೋಷನ್. ಭೀಮಾ ಜ್ಯುವೆಲರ್ಸ್ ಏನ್ರಿ ಛತ್ರಿ ಕೊಟ್ಟವ್ರೆ ಅನ್ಬಿಟ್ಟು ಛತ್ರಿಗೆ ಛತ್ರಿ ಕೊಟ್ಬಿಟ್ಟವ್ರೆ. ಹೊಸ ಛತ್ರಿ 1 ಗ್ರಾಮ್ ಗೋಲ್ಡ್ ಇಸ್ಕೊಬೇಕು ಜೊತೆಗೆ. ಯಾವ್ದೋ ಕೊಡ್ಲಿ, ಸಮಯಕ್ಕೆ ಬೇಕಾದ್ರೆ ಉಪಯೋಗಿಸ್ಕೊಳ್ಳೋಣ. ಈಗ ಅರ್ಜೆಂಟ್ಗೆ ಏನಿಲ್ಲ, ಅದು ಅದ್ರ ಸಮಯ ಬಂದಾಗ ಉಪಯೋಗಿಸ್ಕೊಳ್ಳೋದು. ಹಂಗೆ ಇವತ್ತು ಹೊರಗೆ ಮಡಿಕೊಳ್ಳೋದು, ಆಮೇಲೆ ಒಳಗೆ ಕೊಳ್ಳೋದು. ಯಾರೋ ಬಂದವ್ರೆ, ಜೋರಾಗಿ ಓಪನಿಂಗ್ ಮಾಡ್ತಾವ್ರೆ ಗೈಸ್. ಬನ್ನಿ. ಈ ನನ್ನ ಮಗ ಏನೋ ಹೇಳ್ತಾ, ಓ ಅಣ್ಣ, ಈ ನನ್ನ ಮಗ ಏನೋ ಹೇಳ್ತಾವನೆ ಅಂತ ಅಂದ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ಏನು ಹೇಳ್ತಾ ಗೊತ್ತಾ? ಭೀಮಾ ಜ್ಯುವೆಲರ್ಸ್ ನೋಡ್ದ ಪೂಜಾ ಹೆಗಡೆ ಬಂದಿದ್ದು. ಹೌದಾ, ಎಲ್ಲಿ ಅಂತ ಕೇಳಿದ್ರೆ ಆ LED ವಾಲಲ್ಲಿ ಅಂತ. ಹುಡುಗಿರ ಮುಂದೆ ಬರೀ ಬಿಲ್ಡಪ್. ಫಸ್ಟಲ್ಲಿ ಮನುಷ್ಯ ಮೇಡಮ್ ಅವ್ರು ಮುಗಿಸ್ಕೊಂಡೇ ಹೋಗ್ಬಿಡ್ತಾವ್ರೆ. ಸೊ ಬನ್ನಿ ಗೈಸ್, ಜಿಮ್ಮಿಂದ ಡೈರೆಕ್ಟ್ ಕಾರ್ ಟ್ರಾನ್ಸಿಷನ್. ಸ್ವಲ್ಪ ಕೆಲಸ ಆಯಿತು ಇಮಿಡಿಯೇಟ್, ಅದಕ್ಕೆ ಬಾಯ್ಸ್ ಎಲ್ಲ ಆಚೆ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಸಡನ್ನಾಗಿ ಒಂದು ಫ್ಯಾಮಿಲಿ ಎಮರ್ಜೆನ್ಸಿ ಬಂದಿದ್ದ ಕಾರಣ ನಾನು ಎಲ್ಲ ಬಿಟ್ಟು ಬರಬೇಕಾಯಿತು. ಸೊ ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ, ಇದನ್ನು ಮುಗಿಸ್ಲೇಬೇಕು. ಇದು ಇವತ್ತು ಮುಗಿಯುತ್ತೋ ನಾಳೆ ಮುಗಿಯುತ್ತೋ ನಾಡ್ದು ಮುಗಿಯುತ್ತೋ ಗೊತ್ತಿಲ್ಲ, ಯಾವಾಗ ಮುಗಿಯುತ್ತೆ ಅಂತ. ಮುಗಿದ ಮೇಲೆ ಖಂಡಿತವಾಗ್ಲೂ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಾನು ಕೊಟ್ಟಂಥ ಒಂದು ಮಾತು, ಡೈಲಿ ಬ್ಲಾಗ್ ಮಾಡಬೇಕು ಅಂತೇಳಿ, ಎಲ್ಲದಕ್ಕೂ ಮಾಡಬೇಕು ಅಂತೇಳಿ, ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಇದು ಗೈಸ್. ಸೊ ಅದಕ್ಕೋಸ್ಕರ ಏನು ಅಂತ ಆದಷ್ಟು ಬೇಗ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸಾರಿ, ದಯವಿಟ್ಟು ಕ್ಷಮಿಸಿ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲರೂ ಬೇಗ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಡಿ ಅಂತ ಹೇಳ್ತಾ, ನಾನು ನಮ್ಮ ಬಾಯ್ಸ್ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದಿದ್ದೀವಿ ಗೈಸ್. ನೋಡಿ ನಮ್ಮ ಬಾಯ್ಸ್ ಅಲ್ಲಿದ್ದಾರೆ. ಇವಾಗ ಏನೂ ತಿಂದಿರಲ್ಲ, ಬೆಳಗ್ಗೆಯಿಂದ ನಾಷ್ಟ ಊಟ ಏನೂ ಇಲ್ಲ. ಸೊ ಇವಾಗ ಬಂದು ಸ್ವಲ್ಪ ಪಾನಿಪುರಿ ತಿಂತವ್ರೆ ಬಾಯ್ಸು. ನನ್ನ ಕಾರ್ ಎಲ್ಲೋ ಬೇರೆ ಕಡೆ ಇದೆ, ನಾವು ಇನೋವಾದಲ್ಲಿ ಬಂದಿದ್ದೀವಿ. ಎಲ್ಲ ಗಲಭೆಗಳು ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಬ್ಲಾಗಲ್ಲಿ ಹೇಳಲ್ಲ, ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಎಂಟರ್ಟೈನ್ ಮಾಡಬೇಕಾದ್ರೆ. ಹಾಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ನಾಳೆ ಸ್ಯಾಟರ್ಡೆ ಸಂಡೇ ಬ್ಲಾಗ್ ಇರಲ್ಲ, ಆದಷ್ಟು ಬೇಗ ಬ್ಲಾಗ್ ಮಾಡೋ ಥರ ಎಲ್ಲ ಸರಿ ಹೋಗಲಿ ಸಿಚುವೇಶನ್ ಅಂತ ಕೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.